ನಂದಿನಿ ಅನ್ನೋ ಹೆಸರಿದೆ ಅಂತ ಯಾಮಾರ್ಬೇಡಿ. ನಂದಿನಿ ಬ್ರ್ಯಾಂಡ್ ಅಂತ ವಂಚಿಸ್ತಾ ಇದ್ದಾರೆ ಜೋಕೆ. ನಂದಿನಿ ಬ್ರ್ಯಾಂಡ್ ಹೆಸರಿನಲ್ಲಿ ನಕಲಿ ತುಪ್ಪವನ್ನ ಮಾರಾಟ ಮಾಡಲಾಗ್ತಾ ಇದೆ. ಹೆಸರು ಮಾತ್ರ ನಂದಿನಿ, ಒಳಗೆಲ್ಲ ಕಲಬೆರಕೆಯ ತುಪ್ಪ ಪತ್ತೆಯಾಗ್ತಾ ಇದೆ. ಎಲ್ಲಿ ಡೀಟೇಲ್ಸ್ ಕೊಡ್ತೀವಿ ನೋಡಿ. ನಂದಿನಿ ಅನ್ನೋ ಬ್ರ್ಯಾಂಡ್ ನಿಂದ ಯಾಮಾರಿಸ್ತಾ ಇದ್ದಾರೆ, ವಂಚಿಸ್ತಾ ಇದ್ದಾರೆ. ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ನಕಲಿ ತುಪ್ಪವನ್ನ ಮಾರಾಟ ಮಾಡಲಾಗ್ತಾ ಇದೆ. ಹೆಸರು ಮಾತ್ರ ನಂದಿನಿ, ಒಳಗೆ ಇರುವಂತದ್ದು ಪ್ಯಾಕೆಟ್ ಒಳಗಡೆ ಕಲಬೆರಕೆ ತುಪ್ಪ. ನಂದಿನಿ ಪಾರ್ಲರ್ಗಳಿಗೆ ಸರಬರಾಜು ಮಾಡ್ತಾ ಇದ್ದಂತಹ ಕಿಲಾಡಿಗಳು ಪ್ಯಾಕೆಟ್ ಬಾಟಲ್ ನಲ್ಲಿ ಕಲಬೆರಕೆ ತುಪ್ಪವನ್ನ ಮಾರಾಟ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ. ಪ್ಯಾಕೆಟ್ನ ಮೇಲ್ಗಡೆ ಮಾತ್ರ ನಂದಿನಿ ಬ್ರ್ಯಾಂಡ್ ಅಂತ ಹೇಳಿ ಹೆಸರು ಮಾತ್ರ ಇದೆ, ಆದರೆ ಒಳಗಡೆ ಇರುವಂತಹ ತುಪ್ಪ ನಂದಿನಿ ತುಪ್ಪ ಅಲ್ಲ. ಕಲಬೆರಕೆ ತುಪ್ಪವನ್ನ ಮಾರಾಟ ಮಾಡಲಾಗ್ತಾ ಇದೆ. ತುಪ್ಪ ಮಾರೋ ಜಾಲ ಇದೀಗ ಪತ್ತೆಯಾಗಿದೆ. 8,000 ಲೀಟರ್ ನಕಲಿ ನಂದಿನಿ ತುಪ್ಪ ಪತ್ತೆಯಾಗಿದೆ. ಬರೋಬ್ಬರಿ 1.5 ಕೋಟಿ ಮೌಲ್ಯದ ನಕಲಿ ತುಪ್ಪ ಸರಬರಾಜು ಮಾಡ್ತಾ ಇದ್ದಂತಹ ಗ್ಯಾಂಗ್ ಅನ್ನ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಪಾಪ ಜನರನ್ನ ಯಾವ ರೀತಿಯಾಗಿ ಯಾಮಾರಿಸ್ತಾ ಇದ್ದಾರೆ ನೋಡಿ. ಹೇಗೆ ಸಾಧ್ಯ ಆಯ್ತು ಇದು? ಹೇಗೆ ಈ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ. ನಂದಿನಿ ಬ್ರ್ಯಾಂಡ್ನ ತುಪ್ಪ ತಯಾರಾಗೋದು ಬೇರೆ ಕಡೆ, ಇಲ್ಲಿಂದ ಹೇಗೆ ಸರಬರಾಜು ಆಗ್ತಾ ಇತ್ತು ಅಂತ ಹೇಳಿ. ಪ್ಯಾಕೆಟ್ ಮತ್ತೆ ಬಾಟಲ್ನಲ್ಲಿ ಕಲಬೆರಕೆ ತುಪ್ಪ ಪತ್ತೆಯಾಗಿದೆ. ನೋಡೋದಕ್ಕೆ ಮಾತ್ರ ಸೇಮ್ ನಂದಿನಿ. ಪ್ಯಾಕೆಟ್ ಎಲ್ಲವೂ ಈ ಬಾಟಲ್ ಮೇಲಿರುವಂತಹ ಸ್ಟಿಕ್ಕರ್ ಮತ್ತೆ ನಾವು ಪೌಚ್ ಮುಖಾಂತರ ಕೂಡ ನಾವು ಈ ನಂದಿನಿ ತುಪ್ಪವನ್ನ ತೆಗೆದುಕೊಳ್ತೀವಿ. ನಂದಿನಿ ತುಪ್ಪ ಬಹಳ ಶ್ರೇಷ್ಠ ತುಪ್ಪ ಅಂತ ಹೇಳಿ ಪರಿಗಣಿಸಲಾಗತ್ತೆ. ತಿರುಪತಿಯಲ್ಲೂ ಕೂಡ ನಂದಿನಿ ತುಪ್ಪವನ್ನ ಕೂಡ ಬಳಕೆ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ನಂದಿನಿ ತುಪ್ಪ ತನ್ನ ಬ್ರ್ಯಾಂಡ್ ಅನ್ನ ಉಳಿಸ್ಕೊಂಡಿದೆ. ಬಟ್ ಆದ್ರೆ ಕೆಲವರು ಇದನ್ನೇ ನಕಲಿ ತುಪ್ಪವನ್ನಾಗಿ ಮಾರಾಟ ಮಾಡ್ತಾ ಇದ್ದಾರೆ. ನಂದಿನಿ ಬ್ರ್ಯಾಂಡ್ ಮಾತ್ರ ಮೇಲ್ಗಡೆ, ಬಟ್ ಆದ್ರೆ ಒಳಗಡೆ ಇರುವಂತಹ ತುಪ್ಪ ಮಾತ್ರ ಕಲಬೆರಕೆಯ ತುಪ್ಪ. ಒಳಗಡೆ ಇರುವಂತಹ ತುಪ್ಪವನ್ನ ಜನ ನಂದಿನಿ ತುಪ್ಪನೇ ಏನೋ ಅನ್ನುವಷ್ಟರ ಮಟ್ಟಿಗೆ ನಂಬಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಆದ್ರೆ ಎಲ್ಲೆಲ್ಲಿ ಈ ನಂದಿನಿ ತುಪ್ಪವನ್ನ ಮಾರಾಟ ಮಾಡ್ತಾ ಇದ್ದಾರೆ, ಅದು ಕೂಡ ಕಲಬೆರಕೆ ನಂದಿನಿ ತುಪ್ಪವನ್ನ ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ. KMF ಡಿಸ್ಟ್ರಿಬ್ಯೂಟರ್ ಮಹೇಂದ್ರ ದೀಪಕ್ ತಮಿಳುನಾಡಿನಿಂದ ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಕಲಿ ತುಪ್ಪ ಸರಬರಾಜು ಮಾಡ್ತಾ ಇದ್ದಂತಹ ಗ್ಯಾಂಗ್ ಅನ್ನ ಇದೀಗ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನಂದಿನಿ ತುಪ್ಪ ಎಷ್ಟರ ಮಟ್ಟಿಗೆ ಬ್ರ್ಯಾಂಡ್ ಅನ್ನೋದು ಎಲ್ರಿಗೂ ಗೊತ್ತು. ತಿರುಪತಿಯಲ್ಲೂ ಕೂಡ ನಂದಿನಿ ತುಪ್ಪವನ್ನ ಬಳಕೆ ಮಾಡ್ತಾರೆ ಲಡ್ಡು ಮಾಡೋದಕ್ಕೆ. ಬಟ್ ಆದ್ರೆ ಯಾವ ರೀತಿಯಾಗಿ ಕಲಬೆರಕೆ ತುಪ್ಪವನ್ನ ಮಾರಾಟ ಮಾಡ್ತಾ ಇದ್ರು, ಎಲ್ಲಿ ಮಾರಾಟ ಮಾಡ್ತಾ ಇದ್ರು, ಎಲ್ಲೆಲ್ಲಿ ಯಾವ್ಯಾವ ನಂದಿನಿ ಬೂತ್ ನಲ್ಲಿ ಈ ಒಂದು ನಂದಿನಿ ತುಪ್ಪವನ್ನ ಮಾರಾಟ ಮಾಡ್ಲಾಗ್ತಾ ಇದೆ ಅಂತ ಹೇಳಿ. ಇದು ಬೆಂಗಳೂರಿನ ಸಿಸಿಬಿ ಪೊಲೀಸರು ನಡೆಸಿದಂತ ಜಂಟಿ ಕಾರ್ಯಾಚರಣೆ. ಸಿಕ್ಕಂತ ಖಚಿತ ಮಾಹಿತಿ ಆಧಾರದ ಮೇಲೆ ಬೆಂಗಳೂರಿನ ಸೌತ್ ಈಸ್ಟ್ ಮತ್ತೆ ಸೌತ್ ಭಾಗದಲ್ಲಿ ಒಂದು ಕಾರ್ಯಾಚರಣೆಯನ್ನ ನಡೆಸ್ತಾರೆ. ಅಲ್ಲಿನ ಪ್ರಮುಖವಾಗಿ ನಂದಿನಿ ಪಾರ್ಲರ್ಗಳೇನಿದಾವೆ, ನಂದಿನಿ ಉತ್ಪನ್ನಗಳನ್ನ ಮಾರಾಟ ಮಾಡ್ತಕ್ಕಂಥ ಕೇಂದ್ರಗಳೇನಿದಾವೆ, ಅಲ್ಲಿಗೆ ಇವರು ಸಪ್ಲೈಯನ್ನ ಕೊಡ್ತಾ ಇದ್ರು ಅಂತಕ್ಕಂಥದ್ದು. ಆದ್ರೆ ಇಲ್ಲಿಗೆ ಪ್ರತಿನಿತ್ಯ ಬರ್ತಕ್ಕಂಥ ನಂದಿನಿ ಪ್ರಾಡಕ್ಟ್ ತುಪ್ಪ ಇರ್ಬೋದು ಅಥವಾ ಮೊಸರು ಇರ್ಬೋದು ಅಥವಾ ಅದರಿಂದ ತಯಾರಿಸ್ತಕ್ಕಂಥ ಸಿಹಿ ತಿಂಡಿಗಳಿರ್ಬೋದು, ಅದ್ರ ಮೇಲೆ ಇರ್ತಕ್ಕಂಥ ನಂದಿನಿ ಬ್ರ್ಯಾಂಡ್ ಏನಿದೆ ಅದರ ಲೋಗೋವನ್ನ ಇವರು ಬದಲಾಯಿಸಿ ಅದನ್ನು ನಕಲಿ ಮಾಡಿ
ಕೆಲವೊಂದು ಉತ್ಪನ್ನಗಳನ್ನ ಇಲ್ಲಿಗೆ ಸಪ್ಲೈ ಮಾಡ್ತಾ ಇರುವಂತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಮಹೇಂದ್ರ ದೀಪಕ್ ಅಂತಕ್ಕಂಥವ್ರು ಇವರು ಏನು ತಮಿಳುನಾಡಿಂದ ಮುನಿರಾಜು ಮತ್ತೆ ಅಭಿ ಅರಸು ಅಂತ ಈ ಆರೋಪಿಗಳೇನಿದ್ದಾರೆ ಅವರ ಜೊತೆ ಸೇರಿಕೊಂಡು ಅಲ್ಲಿ ಅದಕ್ಕಿಂದೆ ಈ ನಂದಿನಿ ತುಪ್ಪ ಮತ್ತೆ ಅದರ ಉತ್ಪನ್ನಗಳನ್ನ ನಕಲಿಯಾಗಿ ತಯಾರು ಮಾಡೋದಕ್ಕೆ ಒಂದು ಗೋಡನ್ನ ಇಟ್ಕೊಂಡು ಅಲ್ಲಿ ಈ ಒಂದು ನಕಲಿ ತುಪ್ಪವನ್ನ ಸಿದ್ಧಪಡಿಸ್ತಾ ಇದ್ರು. ಅದಕ್ಕೆ ಬೇಕಾದಂತ ಕೆಲವೊಂದು ಪ್ರಾಣಿಗಳ ಕೊಬ್ಬನ್ನ ಬಳಸ್ಕೊಂಡು ಅದು ತುಪ್ಪದ ಕಲರ್ ಅನ್ನ ಹೇಗೆ ಮಾಡ್ಕೊ ಅದನ್ನ ಮಿಕ್ಸ್ ಮಾಡ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಈಗ ಆ ಮಾಹಿತಿ ಆಧಾರದ ಮೇಲೆ ದಾಳಿ ನಡೆಸ್ತಕ್ಕಂಥ ಸಿಸಿಬಿಯ ಕ್ರೈಮ್ ಅಧಿಕಾರಿಗಳು ಮತ್ತೆ ಸಿಬ್ಬಂದಿ ಇಲ್ಲಿವರೆಗೆ ಸುಮಾರು 150 ಕೋಟಿ ಮೌಲ್ಯದ 8,000 ಲೀಟರ್ ನಕಲಿ ನಂದಿನಿ ತುಪ್ಪವನ್ನ ವಶಪಡಿಸಿಕೊಂಡಿದ್ದಾರೆ. ಉಳಿದಂತೆ ಇವರು ಎಲ್ಲೆಲ್ಲಿಗೆ ಅಂದ್ರೆ ಬೆಂಗಳೂರು ಹೊರತುಪಡಿಸಿ ಬೇರೆ ಬೇರೆ ರಾಜ್ಯಗಳಿಗೆ ಜಿಲ್ಲೆಗಳಿಗೆ ಎಲ್ಲೆಲ್ಲಿ ಸಪ್ಲೈಯನ್ನ ಕೊಡ್ತಾ ಇದ್ರು. ಇದರ ಹಿಂದೆ ಯಾಕೆಂತಂದ್ರೆ ಒಂದು ಲೋಗೋ ಇರ್ಬೋದು ಅಥವಾ ಬ್ರ್ಯಾಂಡ್ ನೇಮ್ ಅನ್ನ ದುರ್ಬಳಕೆ ಮಾಡ್ಕೊಂಡಿದ್ದಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ನಂದಿನಿ ಅಂದ್ರೆ KMF ಅಧಿಕಾರಿಗಳನ್ನ ಇನ್ವಾಲ್ವ್ಮೆಂಟ್ ಆಗಿದ್ರಾ ಅಥವಾ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ನಂದಿನಿ ಪಾರ್ಲರ್ ಅಡ್ರೆಸ್ ಎಲ್ಲೆಲ್ಲಿದಾವೆ ಇವೆಲ್ಲವನ್ನ ಕೊಡೋದಕ್ಕೆ ಯಾರಾದ್ರೂ ಅಧಿಕಾರಿಗಳು ಸಾಥ್ ಕೊಟ್ಟಿದ್ರಾ ಅಂತಕ್ಕನ್ನೋದ್ರ ಬಗ್ಗೆ ಈಗ CCB ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.